ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಈ ಬಿಡದಿ ಟೌನ್ಶಿಪ್ ನ ವಿರೋಧಿಸಿ ಫ್ರೀಡಂ ಪಾರ್ಕ್ ವರೆಗೂ ಏನು ಈ ಬೃಹತ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ, ಈ ಪಾದಯಾತ್ರೆಗೆ ಚಾಲನೆಯನ್ನ ಕೊಡ್ಲಿಕ್ಕೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಈ ರಾಜ್ಯ ಕಂಡ ಅಪರೂಪದ ಮುಖ್ಯಮಂತ್ರಿಗಳಾಗಿ ಬಡವರ ಸೇವೆಯನ್ನ ಮಾಡಿ ರೈತರ ಪರವಾಗಿ ಹಲವಾರು ಯೋಜನೆಗಳನ್ನು ಕೊಟ್ಟಂತ ಧೀಮಂತ ನಾಯಕರಾದಂತ ಕುಮಾರಣ್ಣವರು ಚಾಲನೆ ಕೊಡ್ಲಿಕ್ಕೆ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ಅವರಿಗೆ ಸಹಕಾರ ನೀಡಲು ಕರ್ನಾಟಕ ರಾಜ್ಯ ವಿಧಾನಮಂಡಲದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಈ ಯೋಜನೆಯ ವಿರುದ್ಧ ಒಂದೇ ದಿನದಿಂದಲೂ ಕೂಡ ಈ ಹೋರಾಟಕ್ಕೆ ಸಹಕಾರವನ್ನು ನೀಡಿದಂತ ಆರ್ ಅಶೋಕಣ್ಣವರು ಬಂದಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಎಲ್ಲಕ್ಕಿಂತ ಮಿಗಿಲಾಗಿ ಈ ಹೋರಾಟ ಮಾಡಲೇಬೇಕು, ನಾವು ಈ ರೈತರ ಪರವಾಗಿ ನಿಲ್ಲಲೇಬೇಕು, ಈ ಹೋರಾಟಕ್ಕೆ ಜಯವನ್ನ ತಂದುಕೊಡ್ಲೇಬೇಕು ಅಂತೇಳಿ ರಾತ್ರಿ ಹಗಲು ಒಂದನೆ ತಮ್ಮೆಲ್ಲರ ಸಂಪರ್ಕದಲ್ಲಿದ್ದು ತಮ್ಮೆಲ್ಲರಿಗೂ ಆತ್ಮಸ್ಥೈರ್ಯವನ್ನು ತುಂಬಿ ಈ ಹೋರಾಟದ ರೂಪುರೇಷೆಯನ್ನ ಮಾಡಿ ನಾನಿದ್ದೇನೆ ಒಬ್ಬ ಮಣ್ಣಿನ ಮಗ ಅಂತೇಳಿ ಈ ಹೋರಾಟಕ್ಕೆ ಧುಮುಕಿದಂತ ನಮ್ಮ ಯುವ ನಾಯಕರಾದಂತ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಹೋರಾಟಕ್ಕೆ ನಮ್ಮ ಪಕ್ಷದ ಹಿರಿಯ ಶಾಸಕರಾದಂತ ಎ ಮಂಜಣ್ಣವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮಲ್ಲಿ ವಿರೋಧ ಪಕ್ಷದ ನಾಯಕರಾದಂತ ಸುರೇಶ್ ಬಾಬುರವರು ಬಂದಿದ್ದಾರೆ. ಅವ್ರಿಗೂ ನಮ್ಮ ಎಂಪಿ ಅವರು ಮಲ್ಲೇಶ್ ಬಾಬು ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಉಳಿದ 16 ಜನ ಶಾಸಕರಿಗೆ ಯಾರು ಅನ್ಯತಾ ಭಾವಿಸಬೇಡಿ, ಸಮಯದ ಅಭಾವ ಇರೋದ್ರಿಂದ ಬಾಲಣ್ಣ ರಾಧಿಯಾಗಿ, ಹರೀಶ್ ಗೌಡ್ ರಾಧಿಯಾಗಿ, ಮಂಜಣ್ಣ ರಾಧಿಯಾಗಿ, ಕರಿಯಮ್ಮಂತಿ ಅವರು, ಶಾರದಾ ಪೂರ್ನಾಯಕ್ ಅವರು ಎಲ್ಲ ನನ್ನ ಶಾಸಕ ಸ್ನೇಹಿತರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಶ್ರೀರಂಗಪಟ್ಟಣದ ಮಾಜಿ ಶಾಸಕರಾದಂತ ರವೀಂದ್ರ ಶ್ರೀಕಂಠ ಅವರು, ಸುರೇಶ್ ಗೌಡ್ರು ಎಲ್ಲ ನಮಗೆ ನಾರಾಯಣಸ್ವಾಮಿ ಅವರಿದ್ದಾರೆ. ನಮ್ಮ ಕೇರ್ಪೇಟೆ ನಮ್ಮ ಇವರು ಶ್ರೀನಿವಾಸ ಮೂರ್ತಿ ಅವರಿದ್ದಾರೆ. ಯಾರು ಅನ್ಯತಾ ಭಾವಿಸಬಾರ್ದು. ತಮ್ಮೆಲ್ಲರಿಗೂ ನಾನು ಈ ಪಾದಯಾತ್ರೆಗೆ, ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನೀವೆಲ್ಲ ನೋಡಿರ್ಬೋದು, ಸತತ 500 ದಿವಸಗಳಿಂದ ಈ ಹೋರಾಟ ಏನು ನಡೀತಾ ಇದೆ, ಅದಕ್ಕೆ ನಿರಂತರವಾಗಿ ಸಹಕಾರವನ್ನು ಕೊಟ್ಟುಕೊಂಡು ಬಂದಂತ ರಾಜ್ಯದ ಮೂಲೆ ಮೂಲೆಯಿಂದ ಬಂದಂತ ಹಲವಾರು ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಬುದ್ಧಿಜೀವಿಗಳು, ಹಲವಾರು ನಿವೃತ್ತ ನ್ಯಾಯಾಧೀಶರು, ಹಲವಾರು ನಿವೃತ್ತ IAS ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಹಲವಾರು ಚಿಂತಕರು, ಕವಿಗಳು, ಹಲವಾರು ಬುದ್ಧಿಜೀವಿಗಳು ಇವರೆಲ್ಲ ಬಂದು ಇದಕ್ಕೆ ಸಹಕಾರ ನೀಡಿದ್ದಾರೆ. ತಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಮಾಧ್ಯಮ ಸ್ನೇಹಿತರು, ಮೊದಲನೇ ದಿವಸದಿಂದ ನೀವೆಲ್ಲ ನಮ್ಮ ಈ ರೈತರ ಧ್ವನಿಯನ್ನ ಮೇರುಮಟ್ಟಕ್ಕೆ ಮುಟ್ಟಿಸುವಂತ ಕೆಲಸವನ್ನ ತಾವೆಲ್ಲ ಮಾಡಿದಿರಿ. ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನ ಬಯಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಹಲವಾರು ಜಿಲ್ಲಾಧ್ಯಕ್ಷರುಗಳು, ತಾಲೂಕು ಘಟಕಗಳ ಅಧ್ಯಕ್ಷರುಗಳು, ಹಲವಾರು ಚಿಂತಕರು ತಾವೆಲ್ಲ ಏನು ಬಂದು ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಇವತ್ತು ನಮ್ಮ ವಿರೋಧಿಗಳು
ಇವತ್ತೇನ್ ಸರ್ಕಾರ ನಡೆಸ್ತಾ ಇದ್ದಾರೆ ಅವರಿಗೆ ನಾವು ಎಚ್ಚರಿಸಬೇಕು. ವಿಧಾನಸೌಧ ಒಳಗಡೆನೂ ಎಚ್ಚರಿಸಬೇಕು, ವಿಧಾನಸೌಧದ ಆಚೆನೂ ಎಚ್ಚರಿಸಬೇಕು ಅಂತ ಹೇಳಿ ಇವತ್ತು ಈ ಪಾದಯಾತ್ರೆಯನ್ನು ವಿಧಾನಸೌಧ ಅಂತ ಮುಟ್ಟುವಂತ ಕೆಲಸ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತೇನು ಹೊಟ್ಟಿದ್ದಾರೆ. ಇದು ನಿಜವಾದ ಪಾದಯಾತ್ರೆ, ಇದು ಡೋಂಗಿ ಪಾದಯಾತ್ರೆ ಅಲ್ಲ ಅಂತೇಳಿ ಇಲ್ಲಿನ ಜನ ಸಾರಿ ಸಾರಿ ಹೇಳ್ತಾ ಇದ್ದಾರೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿರ್ಲಿ, ಮಂತ್ರಿಗಳಿರ್ಲಿ, ಇಲ್ಲಿ ಜಿಲ್ಲಾಡಳಿತ ಇರಲಿ, ಇಲ್ಲಿ ಬಹಿರ್ಮಂಗಲದಲ್ಲಿ ಬಂದು ನೀವು ನೋಡಬೇಕು. ಇದು ರೈತರ ಕಷ್ಟದಲ್ಲಿದ್ದಂತ ಸಂದರ್ಭದಲ್ಲಿ ಅವರ ಜೊತೆ ನಿಲ್ತೇವೆ ಅಂತೇಳಿ ಈ ದಿಗ್ಗಜರು ಬಂದು ಇವತ್ತು ನಿಂತಿರೋದು ಅವರ ಒಂದು ಸ್ವಂತಿಕೆಗಲ್ಲ, ಈ ರೈತರ ಪರವಾಗಿ ರೈತರ ಜಮೀನನ್ನ ಉಳಿಸ್ಕೊಳ್ಳಕ್ಕೆ ಅನ್ನೋದನ್ನ ಸ್ಪಷ್ಟ ಸಂದೇಶವನ್ನ ಇಲ್ಲಿಂದ ನಾವು ಸಾರಿದ್ದೇವೆ. ಪಾಪ ಇಲ್ಲಿನ ಶಾಸಕರು ಇವತ್ತು ಮಂತ್ರಿಗಳಾಗಿದ್ದಾರೆ. ನಾನೆಲ್ಲ ಭಾಷಣ ಮಾಡ್ತಾ ಹೇಳ್ತಿದ್ದೆ, ಮಿಸ್ಟರ್ ಬಾಲಕೃಷ್ಣ ಅವರಂತ ಕರೀತಿದ್ದೆ, ಇವತ್ತು ಮಿನಿಸ್ಟರ್ ಬಾಲಕೃಷ್ಣ ಅವರಂತ ಕರಿಬೇಕು. ಪುಣ್ಯಾತ್ಮನ ಈ ಸರ್ಕಲ್ ಬಂದು 500 ದಿವಸ ಆಗೈತೆ, ಹೌದಲ್ವಾ? ರೈತರುಗಳು ತಾವೆಲ್ಲ ಇದ್ದೀರಿ. 516 ದಿವಸ ಆಗದೆ ಇಲ್ಲಿ ಬರಕ್ ಪಾಪ ಅವ್ರಿಗಿಲ್ಲ. ಪೇಪರ್ ಅಡ್ವರ್ಟೈಸ್ ಕೊಟ್ಟವ್ರು ಇವತ್ತು ಪ್ರಾಯಶ್ಚಿತ್ತ ಯಾತ್ರೆಯನ್ನು ಮಾಡ್ತಾ ಇದೀವಂತೆ. ಹೌದು ಸ್ವಾಮಿ, ನಮ್ಗೇನೋ ಪ್ರಾಯಶ್ಚಿತ್ತ, ಈ ಜಿಲ್ಲೆ ಜನಗೆ ಪ್ರಾಯಶ್ಚಿತ್ತ ಯಾತ್ರೆ ಮಾಡ್ಲೇಬೇಕಲ್ಲ. ನೀವು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಇಲ್ಲಿ ಬಂದು ಭಾಷಣ ಮಾಡಿದ್ರಲ್ಲ, ಈ ಜಿಲ್ಲೆಯಲ್ಲಿ 4ಕ್ಕೆ 4 ಕೆಲಸ ಕೊಡಿ, ಪೆನ್ನು ಪೇಪರ್ ಕೊಡಿ, ನಿಮ್ ಜಮೀನು ಉಳಿಸ್ಕೊಡ್ತೀವಿ ಅಂತ ಇಲ್ಲೇ ಬಂದು ಭಾಷಣ ಮಾಡಿದ್ರಲ್ಲ ಸ್ವಾಮಿ. ಇವತ್ತು ನೀವು ಜಮೀನು ಕಿತ್ಕೊಳ್ತಾ ಇದ್ದೀರಲ್ಲ, ಇಲ್ಲಿ ನೀವು ಮತ ಕೊಟ್ಟಿದ್ರಲ್ಲ ಜನ, ಅವರು ಪ್ರಾಯಶ್ಚಿತ್ತ ಮಾಡ್ಕೊಳ್ಳುವಂತ ಸಂದರ್ಭ ನೀವೇ ನಿರ್ಮಾಣ ಮಾಡಿದಿರಿ. ಅದಕ್ಕೋಸ್ಕರ ಇವತ್ತು ಪ್ರಾಯಶ್ಚಿತ್ತ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಆದ್ರೆ ಇವತ್ತು ಜನ ತೀರ್ಮಾನ ಮಾಡ್ತಾರೆ. ನಿಮ್ಗೆ ಮತ ಕೊಟ್ಟು 136 ಸೀಟ್ ಗೆಲ್ಸಿದ್ರು, ಸರ್ಕಾರ ಮಾಡಿದ್ರೆ ಜನದ ಕಡೆ ತಿರುಗಿ ನೋಡ್ಲಿಲ್ಲ. ಇವತ್ತು ಏನ್ ಹೇಳ್ತಾ ಇದ್ದಾರೆ ಜನ, 2028ಕ್ಕೆ ಮತ್ತೆ ಚುನಾವಣೆ ಇದೆ, ನಿಮ್ಗೆ ಪ್ರಾಯಶ್ಚಿತ್ತ ಯಾತ್ರೆ ಅಲ್ಲ, ಕಾಂಗ್ರೆಸ್ನ ಶವ ಯಾತ್ರೆ ಈ ರಾಜ್ಯದ ಜನ ಮಾಡ್ತಾರೆ ಅಂತ ಹೇಳಿ ಯಾರು ಹೆದರ್ಬೇಕಾಗಿಲ್ಲ, ಜನನೇ ಮಾಡೋದು. ನೀವೆಲ್ಲ ಒಮ್ಮತದಿಂದ ನೀವು ಬೂಟಾಟಿಕೆ ಮಾತನಾಡಿಕೊಂಡು ಇಲ್ಲಿನ ಶಾಸಕರು ಮಂತ್ರಿ ಆಗ್ಬಿಟ್ಟಿದೀನಿ ಅಂತ ಹೇಳಿ ಎದುರಿಸ್ತೀರೇನ್ರಿ? ಬೆದರಿಸ್ತೀರಾ ನಮ್ ಜನಕ್ಕೆ? ನಮ್ ರೈತರು ಕೇಸ್ ಹಾಕ್ತೀರಾ? FIR ಶಾಸಕ ಅಂತ ಹೇಳಿ ಬಿರುದು ತಗೊಂಡಿದ್ರಿ ನೀವು. ಇವತ್ತು ನೀವು ಮಂತ್ರಿ ಆಗಿದ್ದೀರಿ, ಏನ್ ಗುಂಡಾಕ್ಸ್ತೀರಾ ಮಂತ್ರಿ ಆಗ್ಬಿಟ್ಟು ನಮ್ಮ ರೈತರಿಗೆ? ನಮ್ಮ ರೈತರ ಗುಂಡಾಟಿಗೆ ಎದುರ್ತೀರಾ ನೀವು? ನಮ್ಮ ರೈತರು ಎದುರಂತ ಜನ ಇದಾರ ಇಲ್ಲಿ? ಯಾವ ರೈತರು ಎದುರಲ್ಲ. ಗುಂಡಿಗೆ ಅದೇ ಒಟ್ಟಿ ನಿಂತಂತ ನಮ್ಮ ರೈತರು ಇಲ್ಲಿದ್ದೇವೆ. ಇಡೀ ರಾಜ್ಯ ನೋಡ್ತಾ ಇದೆ. ಇವತ್ತೇನಾದ್ರೂ ನೀವು ಬೋರ್ಡ್ಗಳು ಹಾಕಿ ಪೇಪರ್ ಅಡ್ವರ್ಟೈಸ್ಮೆಂಟ್ ಏನು ಮಾಡಿದ್ರಿ? 2006ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯೋಜನೆ ಬೇಕು ಅಂತ ಮಾಡಿದಾಗ ನೀವೆಲ್ಲ ಬೇಡ ಅಂದಾಗ ಯೋಜನೆ ಕೈ ಬಿಟ್ಟಂತ ಕೀರ್ತಿ ಇವತ್ತು ಕುಮಾರಸ್ವಾಮಿ ಅವರಿಗಿದೆ. ಅದೇ ಧೈರ್ಯದಿಂದ ಕುಮಾರಣ್ಣ ಇವತ್ತಿಲ್ಲಿ ಬಂದು ನಿಂತಿರೋದು. ಕುಮಾರಣ್ಣ ಏನಾದ್ರೂ ಅವತ್ತು ರೈತರಿಗೆ ಮೋಸ ಮಾಡಿದ್ರೆ ಇವತ್ತಿಲ್ಲಿ ಬಂದು ನಿಲ್ಲಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಮುಖ್ಯಮಂತ್ರಿಗಳೇ, ನೀವು ಅರ್ಥ ಮಾಡ್ಕೊಳ್ಳಿ. ನೀವು 500 ದಿನ ಆಯ್ತು ಇಲ್ಲಿ ಬಂದು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಮಿತಿ ಮಾಡಿದಿರಿ, ಯಾರೋ ನಿವೃತ್ತ ನ್ಯಾಯಾಧೀಶರ ಸಮಿತಿ ಮಾಡಿದಿರಿ, ಯಾರ್ಯಾರೋ ನಿಮ್ ಬೇಕಾದವ್ರನ್ನ ಸಮಿತಿಗೆ ಸೇರಿಸ್ಕೊಂಡಿದ್ದೀರಿ. ಹೋಗಿ ವರದಿ ಕೊಡಿ ಅಂತ ಕೇಳ್ತಿದ್ರಿ. ಅವ್ರೇನ್ ಬಂದು ವರದಿ ಕೇಳ್ತಾರೆ ಸ್ವಾಮಿ? ನೀವೇ ಬಂದು ಈ ಜಿಲ್ಲೆಯವರು ಉಪಮುಖ್ಯಮಂತ್ರಿ ಆಗಿದ್ರಿ, ಇವತ್ತು ಮುಖ್ಯಮಂತ್ರಿ ಆಗಿದ್ದೀರಿ, ನೀವೇ ಬಂದು ಕೇಳಲಿಲ್ಲ. ಬೇರೆ ಎಲ್ಲಿಂದನೋ ಬಂದು ಏನ್ ಕಷ್ಟ ಕೇಳಕ್ ಸಾಧ್ಯ? ಇದು ವಾಸ್ತವನ? ಇದು ನಡೀತದ? ಇಲ್ಲ. ನೀವು ಊಟಾಟಿಕೆ ಮಾಡ್ತಿದ್ದೀರಿ. ಒಂದ್ ದಿವಸ ಸಮಿತಿ ಮಾಡ್ತೀನಿ ಅಂತೀರಿ, ಅದ್ರ ಬೆಳಗ್ಗೆಗೆ ಫೈನಲ್ ನೋಟಿಫಿಕೇಶನ್ ಮಾಡ್ತೀರಿ. ಅದ್ರ ಬೆಳಗ್ಗೆಗೆ ನೀವು ನಿಮ್ ಶಾಸಕರು TBD ಅವರೆಲ್ಲ ಬನ್ನಿ ದುಡ್ಡು ತಗೊಳ್ಳಿ ಅಂತೀರಿ. ಯಾರು ತಗೊಂಡವ್ರ ದುಡ್ಡು? ಯಾರು 5 ಕುಂಟೆಯರು 10 ಕುಂಟೆಯರು ಮೂಲೆಯಲ್ಲಿ ಬೇಕಾಗ್ತಿರಂತ ಜಮೀನನ್ನ
ಜಮೀನಲ್ಲಿ ದುಡ್ಡು ತಗೊಳಕ್ ಬಂದ್ ನಿಂತವ್ರೆ. ನಿಜವಾದ ರೈತ ಬೇಸಾಯ ಮಾಡೋನು ಎಕರೆಗಟ್ಲೆ ಜಮೀನ್ ಇಟ್ಕೊಂಡಿರೋನು ಯಾರು ಕೂಡ ಅವ್ರ ಮುಂದೆ ಕೈ ಚಾಚಿಲ್ಲ. ಇಲ್ಲೋ ಇಲ್ಲಿ ನಡೀತಾ ಇರ್ತಕ್ಕಂಥ ಸತ್ಯ. ಎಲ್ಲಿದೆ ನಿಮ್ಮ ಹತ್ರ ದುಡ್ಡು ತಗೊಳಕ್ಕೆ? ನಿಮ್ಗೇನಾದ್ರೂ ತಾಕತ್ತಿದ್ರೆ, ನಿಮ್ಗೇನೋ ಸರ್ಕಾರದಲ್ಲಿ ದುಡ್ಡಿದೆ ಅಂದ್ರೆ ದಿನ ಚೆಕ್ ಕೊಡ್ತೀವಿ ಅಂತ ತೋರಿಸ್ತೀರಲ್ಲ. ನಾನು ಅಶೋಕ್ ಅಣ್ಣವ್ರಿಗೆ ಹೇಳ್ತಾ ಇದ್ದೀನಿ, 13ನೇ ತಾರೀಕು ನೀವು ಅಸೆಂಬ್ಲಿ ಕೇಳ್ಬೇಕಣ್ಣ. 5,000 ಎಕರೆ ಇವತ್ತಿಗೆ ನೀವು ಫೈನಲ್ ನೋಟಿಫಿಕೇಶನ್ ಮಾಡಿದಿರಲ್ಲ. 10,000 ಕೋಟಿ ನಿಮ್ಮ ಅಕೌಂಟ್ ಅಲ್ಲಿ, GBD ಅಕೌಂಟ್ ಅಲ್ಲಿ ಇರೋದು. ನೀವು ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸ್ರಪ್ಪ ಅಂತ ಕೇಳಿದ್ರೆ ಅವ್ರ ಯೋಗ್ಯತೆ ಅವತ್ತೇ ಗೊತ್ತಾಯ್ತದೆ. ಅವ್ರ ಹತ್ರ ಏನೂ ಇಲ್ಲ, ಖಾಲಿ ಡಬ್ಬ. ಸಾಲಕ್ಕೋಸ್ಕರ ಕೇಂದ್ರ ಸರ್ಕಾರನ ಕಣ್ಬಿಟ್ಟು ನೋಡ್ಕೊಂಡು ಹೋಗಿದ್ದಾರೆ. ಇವತ್ತೆಲ್ಲ ಇದೇ 1996ರಲ್ಲಿ ನೈಸ್ಗೆ 5 ಟೌನ್ಶಿಪ್ ಮಾಡಿದ್ರು. ಇದೇ ಮುಖ್ಯಮಂತ್ರಿಗಳು ಅವತ್ತು BMICP ಚೇರ್ಮನ್ ಇದ್ರು. 5 ಟೌನ್ಶಿಪ್ ಮಾಡಿದಿರಿ. 5 ಟೌನ್ಶಿಪ್ ಕೂಡ ಇವತ್ತು ಟೌನ್ಶಿಪ್ ಝೋನ್ ಅಲ್ಲಿ ಇದಾವೆ. ಬಿಡದಿಲ್ಲ 2 ಇದೆ, ರಾಮನಗರದಲ್ಲಿ ಒಂದಿದೆ, ಚನ್ನಪಟ್ಟಣದಲ್ಲಿ ಒಂದಿದೆ, ಶ್ರೀರಂಗಪಟ್ಟಣದಲ್ಲಿ ಒಂದಿದೆ. ಈ 5 ಟೌನ್ಶಿಪ್ ನೀವೇನಾದ್ರೂ ಮಾಡಿದೀರಾ? ಆ ರೈತರಿಗೆ ಏನಾದ್ರೂ ಉತ್ತರ ಕೊಟ್ಟಿದ್ದೀರಾ? ತಲೆ ನೋಡಿ ಯಾವ ಝೋನ್ ಅಲ್ಲಿ ಇದೆ ಅದು ಅಂತ.